ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 15/7/2026 ಬುಧವಾರದ ದಿನ ಭವಿಷ್ಯ. ಈ ದಿವಸ ಆಷಾಢ ಮಾಸ ಪ್ರಾರಂಭ. ಆಷಾಢ ಮಾಸದ ಶುಕ್ಲಪಕ್ಷ ಪ್ರಥಮ ತಿಥಿ ಇರ್ತಕ್ಕಂಥದ್ದು. ಪುಷ್ಯಮಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ಏನೆಲ್ಲ ಪ್ರತಿಫಲ ಫಲಾಫಲ ದ್ವಾದಶ ರಾಶಿಗಳವರ ಮೇಲೆ ಪುಷ್ಯಮಿ ನಕ್ಷತ್ರದ ಪ್ರಭಾವದಿಂದ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಆಮೇಲೆ ನೋಡೋಣ. ಅದಕ್ಕೆ ಮೊದಲು ರಾಹುಕಾಲ ನೋಡಿದಾಗ 12:28 2:04 ಗುಳಿಕ ಕಾಲ ನೋಡಿದಾಗ 10:52 12:28 ಯಮಗಂಡ ಕಾಲ ನೋಡಿದಾಗ 7:40 9:16 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಈ ದಿವಸ ಶನಿಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಶನಿಯ ಪ್ರಭಾವ ಅಂದ್ರೇ ಸ್ವಲ್ಪ ಏನೋ ಒಂಥರ ಒದ್ದಾಟ, ಭಯ, ಗಾಬರಿಗಳನ್ನು ಉತ್ಪತ್ತಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಶನಿ ಅಂದರೆ ಒಳ್ಳೆಯದು ಕೂಡ ಮಾಡುವಂಥದ್ದಕ್ಕೆ ದಾರಿ ಇದೆ. ಕೆಟ್ಟದಾಗತ್ತೆ ಅಂದರೆ ಎಲ್ಲವೂ ಕೆಟ್ಟದಾಗತ್ತಾ ಅನ್ನೋ ರೀತಿಯಾದಂಥ ಭಯಭೀತರಾಗ್ತಕ್ಕಂಥದ್ರಿಂದ ಹೊರಗಡೆ ಬರಬೇಕೆಲ್ಲರೂ ಕೂಡ. ಈಗ ಮೇಷರಾಶಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ವಿದೇಶಯಾನವನ್ನು ಮಾಡಬೇಕು, ದೂರ ಪ್ರಯಾಣವನ್ನು ಮಾಡಬೇಕು ಅನ್ನುವಂಥವ್ರಿಗೆ ತುಂಬ ಅದ್ಭುತವಾದಂಥ ಒಂದು ಫಲಾಫಲಗಳು ಸಿಗೋದಕ್ಕೆ ದಾರಿಯಾಗ್ತದೆ. ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಯಾವುದಾದ್ರು ಹೊಸ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಅಥವಾ ಈಗಾಗಲೇ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಇನ್ವೆಸ್ಟ್ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೋ ಇಂಟ್ರೋ ಅಟೆಂಡ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು. ಮತ್ತು ಸ್ವಲ್ಪ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಖರ್ಚು ಜಾಸ್ತಿ ಬರೋದ್ರಿಂದ ಸ್ವಲ್ಪ ಮುಗ್ಗಟ್ಟುಗಳು ಜಾಸ್ತಿ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗುವಂಥದ್ದು. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅನ್ನೋ ರೀತಿಯಲ್ಲಿ ಏನೋ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಹೋಗಿ ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ, ಸುಸ್ತು ಜಾಸ್ತಿ ಆಗುವಂಥದ್ದು, ನರ ದೌರ್ಬಲ್ಯ, ಕಾಲಲ್ಲಿ ನರ ಸೆಳೆತಕ್ಕಂಥದ್ದು, ಬೆರಳಲ್ಲಿ ಸ್ವಲ್ಪ ನರ ಸೆಳೆತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಸ್ಕಿನ್ ಸಂಬಂಧಪಟ್ಟಂತೆ ವ್ಯತ್ಯಾಸ, ಅನಾರೋಗ್ಯ ಅಂತಕ್ಕಂಥದ್ದು, ಸ್ವಲ್ಪ ಸರಿಯಾಗಿ ನಿದ್ರೆ ಮಾಡೋಕ್ಕಾಗದಂಥ ಒಂದು ಪರಿಸ್ಥಿತಿಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಮತ್ತು ಅದರ ಜೊತೆಯಲ್ಲಿ ಯಾವುದೋ ಆಕಸ್ಮಿಕವಾಗಿ ಏನೋ ಒಂದು ಅನಿರೀಕ್ಷಿತವಾದಂಥ ಘಟನೆಗಳು ನಡೀತದೆ. ಅದು ಶುಭವೂ ಆಗಿರಬಹುದು ಅಥವಾ ಅಶುಭವೂ ಆಗಿರಬಹುದು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಮೃತ್ಯುಕಂಟಕಗಳು ಅಥವಾ ಮೃತ್ಯು ಭಯಗಳು ಹೆಚ್ಚಾಗಿ ಪೀಡನೆಯನ್ನು ಕೊಡ್ತಕ್ಕಂಥದ್ದು ಮೇಷರಾಶಿ ನೋಡ್ತೀವಿ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಹನುಮಾನ್ ಚಾಲೀಸನ ಪಠನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಮೇಷರಾಶಿನೋಗಿ ಸಂಬಂಧಪಟ್ಟಂತೆ. ಇನ್ನು ವೃಷಭ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಲಾಭ, ಯೋಗ ಬಲ, ಆರ್ಥಿಕವಾದಂಥ ಸ್ಥಿತಿನಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಉಳಿತಾಯವಾಗ್ತಕ್ಕಂಥದ್ದು, ಯತ್ನ ಕಾರ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಒಂದು ಪರಿಸರಗಳು ನಿರ್ಮಾಣವಾಗ್ತಕ್ಕಂಥದ್ದು, ಎಲ್ಲವೂ ಕೂಡ ಶುಭಪ್ರದ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು, ಭಾವನೆಗಳಿಗೆ ಬೆಲೆ ಸಿಗ್ತಕ್ಕಂಥದ್ದು, ಪೂರ್ವಾರ್ಜಿತವಾಗಿ ಮಾಡಿರ್ತಕ್ಕಂಥ ಒಂದು ಪುಣ್ಯ ಫಲಗಳ ಪ್ರಾಪ್ತಿ ಅಂತಕ್ಕಂಥದ್ದು, ಅದೃಷ್ಟ ಕೈ ಹಿಡಿತಕ್ಕಂಥದ್ದು, ಶ್ರಮ ಇಲ್ಲದಿದ್ದರೂ ಕೂಡ ಅದೃಷ್ಟದ ಮುಖಾಂತರವಾಗಿ ಫಲಾಫಲಗಳು ಸಿಗುವಂಥ ಸಂದರ್ಭಗಳನ್ನು ಇವತ್ತಿನ ವೃಷಭ ರಾಶಿಯನ್ನು ನೋಡುವಂಥದ್ದು. ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥ ಸ್ಥಿತಿಯಲ್ಲೂ ಕೂಡ ಕಂಡುಬರುತ್ತದೆ. ಭಾಗ್ಯೋದಯವಾಗ್ತಕ್ಕಂಥದ್ದು, ಮಾಡುವಂಥ ಕೆಲಸಕ್ಕೆ ತಕ್ಕನಾದಂಥ ಒಂದು ಪ್ರತಿಫಲ ಅಥವಾ ಒಂದು ಸಂಬಳ ಅಂತಕ್ಕಂಥದ್ದು ಅಥವಾ ಕೂಲಿ ಅಂತಕ್ಕಂಥದ್ದು ಸಿಗುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಯಾವುದೂ ಕೂಡ ಇರೋದ್ರ ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಅದೃಷ್ಟದ ದಿವಸ ಅಂತಕ್ಕಂಥ ರೀತಿಯಲ್ಲಿ ಪರಿವರ್ತನೆಯಾಗುವಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲದ ಒಂದು ಸಂದರ್ಭಗಳೇ ಬರುತ್ತೆ. ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು, ಆರೋಗ್ಯ ಸುಧಾರಣೆಗಳ ಕಾಣ್ತಕ್ಕಂಥ ಸಂದರ್ಭ, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಸಿಗುವಂಥದ್ದು ಎಲ್ಲವೂ ಕೂಡ ವೃಷಭ ರಾಶಿಯವರು ಇವತ್ತಿನ ದಿವಸ ನೋಡುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಹನುಮಂತನ ದರ್ಶನವನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅದರಲ್ಲೂ ಕೂಡ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆ,
ಬ್ರೈನಿಗೆ ಸಂಬಂಧಪಟ್ಟ ಸಮಸ್ಯೆ, ತಲೆನೋವು ಬರತಕ್ಕಂಥದ್ದು, ಸ್ವಲ್ಪ ಬೆನ್ನು ಸೆಳೆತಗಳು ಬರತಕ್ಕಂಥದ್ದು, ಸ್ವಲ್ಪ ನರ ಎಲ್ಲೋ ಎಳಿತಕ್ಕಂಥ ಒಂದು ಸಂದರ್ಭ, ಸ್ಕಿನ್ ಡಿಸೀಸ್ ಇರ್ತಕ್ಕಂಥದ್ದು, ಪ್ಯಾರಲಿಸಿಸ್ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ನರ ಹುಡುಕಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳೇನಾದರೂ ಬರುವಂಥ ಸಂದರ್ಭಗಳನ್ನೇನಾದರೂ ಮಿಥುನ ರಾಶಿಯನ್ನು ನೋಡ್ತೀರಿ. ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಎಳೆದಾಟ ಅಥವಾ ಸೇವಿಂಗ್ಸ್ ಇರೋದಿಲ್ಲ, ಲಾಭದ ಪ್ರಮಾಣ ಕುಂಠಿತವಾಗ್ತಕ್ಕಂಥದ್ದು, ಬರುವಂಥದ್ದು ಸರಿಯಾದ ಸಮಯಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಅಡ್ಡಕತ್ತಲಿನಲ್ಲಿ ನಿಲ್ಲುವಂಥ ಸಂದರ್ಭ. ವಿದ್ಯಾಭ್ಯಾಸದಲ್ಲಿ ಮರವಿನ ಪ್ರವೃತ್ತಿಗಳು ಜಾಸ್ತಿ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಮತ್ತು ಎಳೆದಾಟಗಳು ಜಾಸ್ತಿ ಆಗುವಂಥ ಸಂದರ್ಭ, ಮಿತ್ರರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳಲ್ಲೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಆದರೂ ಕೂಡ ಸಂಗಾತಿಯಿಂದ ಸಣ್ಣದಾಗಿ ಎಲ್ಲೋ ಇರುಸುಮುರುಸನ್ನು ಅನುಭವಿಸಬೇಕಾಗತ್ತೆ. ಮೇಲಧಿಕಾರಿಗಳಿಂದ ಎಲ್ಲೋ ಸಣ್ಣದಾಗಿ ಇರುಸುಮುರುಸನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿಗಳು ಬರಬಹುದು. ಶನಿ ನಿಮಗೆ ಒಳ್ಳೆಯದು ಮಾಡದಿದ್ರೂ ಕೂಡ ರಾಷ್ಟ್ರಾಧಿಪತಿಯಾದಂಥವನು ನಿಮಗೆ ವಿರೋಧವಾಗಿದ್ದಾನೆ. ಏನೇ ಇದ್ರೂ ಕೂಡ ನೀವೇ ನಿಮ್ಮ ಕರ್ಮಫಲದ ಅಧೀನವಾಗಿ ಕೆಲವೊಂದು ತಪ್ಪುಗಳನ್ನು ಮಾಡಿ ಎಲ್ಲವನ್ನೂ ಕೂಡ ಕಳೆದುಕೊಳ್ತಕ್ಕಂಥ ಸ್ಥಿತಿಯನ್ನು ತಂದುಕೊಳ್ತೀರಿ. ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಏನನ್ನು ಮಾಡಬೇಕಾಗತ್ತೆ? ಹನುಮಂತನಿಗೆ ತುಳಸಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ವಿದೇಶಿಯಾನ, ದೂರ ಪ್ರಯಾಣ, ಎಲ್ಲರೂ ಹೊರಗಡೆ ಹೋಗಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ, ಅಥವಾ ಹೊರಗಡೆ ಎಲ್ಲೋ ಉದ್ಯೋಗನೂ ಹುಡುಕ್ತಾ ಇದ್ದೀರಿ ಅನ್ನೋ ರೀತಿಯಾದಂಥ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಲೂ ಕೂಡ ಅನುಕೂಲವಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಬಂಧು ಬಾಂಧವರಿಂದ ನಷ್ಟಗಳಾಗ್ತಕ್ಕಂಥದ್ದು, ಬಂಧು ಬಾಂಧವರು ದೂರವಾಗುವಂಥ ಸಂದರ್ಭಗಳ ನಿರ್ಮಾಣವಾಗ್ತಕ್ಕಂಥದ್ದು. ವಿದ್ಯಾಭ್ಯಾಸ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ಲೋಪದೋಷಗಳಿರೋದಿಲ್ಲ. ಏನೋ ಒಂಥರ ಮೋಕ್ಷ ಭಾವ, ಯಾವುದು ಬೇಡ ಏನು ಬೇಡ ಅನ್ನೋ ರೀತಿಯಾದಂಥ ವೈರಾಗ್ಯ ಭಾವ ಹೆಚ್ಚಾಗುವಂಥ ಸಂದರ್ಭ, ಖರ್ಚುಗಳು ಜಾಸ್ತಿ ಬರುವಂಥ ಸನ್ನಿವೇಶವನ್ನು ನಿರ್ಮಾಣವಾಗ್ತಕ್ಕಂಥದ್ದು. ಯಾಕೋ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ, ಇಲ್ಲೇನು ಸಿಗ್ತಾ ಇಲ್ಲ, ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ, ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಬದಲಾವಣೆಗೆ ಮನಸ್ಥಿತಿಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕಾಲು ಜುಮ್ ಅಂತಕ್ಕಂಥದ್ದು, ಕಾಲಿನಲ್ಲಿ ಸ್ವಲ್ಪ ನರ ಎಳಿತಕ್ಕಂಥ ಸಂದರ್ಭ, ಜಾಯಿಂಟ್ಸ್ ಪೇನ್ ಸಂಬಂಧಪಟ್ಟಂಥ ವ್ಯತ್ಯಾಸ, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಇವತ್ತಿನ ದಿವಸ ಕಟಕ ರಾಶಿಯವರಿಗೆ ಆರ್ಥಿಕ ಖರ್ಚು ಜಾಸ್ತಿ ಬರೋದರಿಂದ ಆರ್ಥಿಕ ಕೊರತೆಯನ್ನು ಎದುರಿಸಬೇಕಾಗತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನಿಮ್ಮ ಕುಲದೇವತೆಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಿಂಹರಾಶಿನವ್ರಿಗೆ ಸ್ವಲ್ಪ ಲಾಭ, ಅನುಕೂಲ, ಯೋಗ ಬಲ, ಅದೃಷ್ಟ, ಆರ್ಥಿಕ ಪ್ರಗತಿ, ಆಕಸ್ಮಿಕವಾಗಿ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದು, ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ತಿಂಗಳ ಸಂಬಳ, ದಿನಗೂಲಿ ಸಂಬಳ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಲಾಭವಾಗ್ತಕ್ಕಂಥ ಸಂದರ್ಭ, ಕೆಲಸಗಾರರು ಸರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಕೆಲಸಗಾರರು ದೊರಕುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ಏನೋ ರೀತಿಯಾದಂಥ ಸ್ಥಿತಿ, ಸೇವಕರಿಂದ ಅನುಕೂಲವಾಗ್ತಕ್ಕಂಥದ್ದು, ಸೋದರ ಮಾವನಿಂದ ಅನುಕೂಲವಾಗ್ತಕ್ಕಂಥದ್ದು, ಬಂಧುಗಳಿಂದ ಅನುಕೂಲವಾಗ್ತಕ್ಕಂಥದ್ದು, ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು, ಕೌಟುಂಬಿಕವಾಗಿ ಇದ್ದಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವನ್ನೂ ಕೂಡ ಇವತ್ತಿನ ದಿವಸ ಸಿಂಹರಾಶಿನವರು ನೋಡ್ತೀರಿ. ವಿದ್ಯಾ ಪ್ರಗತಿಯೂ ಇದೆ, ಆದರೆ ಹೈಯರ್ ಎಜುಕೇಷನ್ ಮಾಡುವಂಥವರಿಗೆ ಮಾತ್ರ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿ ಆಗಬಹುದು. ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕೋರ್ಟ್ ಕೇಸ್ ಸಂಬಂಧಪಟ್ಟಂತೆ ಏನಾದರೂ ಇವತ್ತಿನ ದಿವಸ ಡೇಟ್ ಇದ್ದರೆ ನಿಮಗೆ ವರದಾನವಾಗಬಹುದು ಅಥವಾ ಪ್ಲಸ್ ಆಗುವಂಥ ಸ್ಥಿತಿಯನ್ನು ಸಿಂಹರಾಶಿನವರು ನೋಡ್ತೀರಿ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಇವತ್ತಿನ ದಿವಸ ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಸಾಧ್ಯವಾದರೆ ಎಲ್ಲರೂ ಶಿವನ ದೇವಸ್ಥಾನವಿದ್ದಂಥ ಪಕ್ಷದಲ್ಲಿ ಶಿವನ ದೇವಾಲಯಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಉದ್ಯೋಗ ಪರ್ಫೆಕ್ಟ್ ಇರುತ್ತೆ, ಉದ್ಯೋಗ ಹುಡುಕಾಟ ಚೆನ್ನಾಗಿರುವಂಥದ್ದೇ ಸಿಗುತ್ತೆ. ನೀವು ಅಂದುಕೊಂಡಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ದೊರಕುವಂಥ ಸಾಧ್ಯತೆ, ಕೆಲಸ ಕಾರ್ಯಗಳು ಪರ್ಫೆಕ್ಟಾಗಿ ಮಾಡ್ತೀರಿ. ಎಲ್ಲೂ ಸಣ್ಣದಾಗಿ ಸಿಗ್ನೇಚರಲ್ಲೋ ಅಥವಾ ಬರವಣಿಗೆನಲ್ಲೋ ಟೈಪಿಂಗಲ್ಲೋ ಏನೋ ವ್ಯತ್ಯಾಸಗಳಾಗ್ಬೋದು. ಅದೊಂದನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಸ್ವಲ್ಪ ಬಾಧಕ ಪ್ರಭಾವವಲ್ಲ, ಏನೋ ಅತೃಪ್ತಿ, ಅಸಮಾಧಾನ ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಅಥವಾ ಅಸಮಾಧಾನ, ಅತೃಪ್ತಿ ಅಂತಕ್ಕಂಥ ನಿಮ್ಮೊಳಗಿರುತ್ತೆ.
ಬಟ್ ಒಂದು ವಿಷಯ ಏನಂತಂದರೆ, ನಿಮಗೆ ಇವತ್ತಿನ ದಿವಸ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಶುಭಪ್ರದವಾಗಿಯೇ ಪರಿವರ್ತನೆಯಾಗುವಂಥ ಸ್ಥಿತಿನಲ್ಲಿದೆ. ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು, ಸ್ವಲ್ಪ ಸೇವಿಂಗ್ಸ್ ಆಗ್ತಕ್ಕಂಥದ್ದು, ಕೌಟುಂಬಿಕವಾದಂಥ ಸಹಕಾರಗಳು ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳೆಲ್ಲವನ್ನು ಕೂಡ ಇವತ್ತಿನ ದಿವಸ ಕನ್ಯಾ ರಾಶಿನವರು ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಪರಿಹಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವೆಂಕಟೇಶ್ವರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅದ್ಭುತವಾದಂಥ ಒಂದು ಪರಿವರ್ತನೆ ನಿಮ್ಮಲ್ಲಿ ಬರುತ್ತೆ. ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಈ ಒಂದು ದಿವಸ ಅಂತಕ್ಕಂಥದ್ದು ಭಾಗ್ಯೋದಯವೂ ಕೂಡ, ಅದೃಷ್ಟವೂ ಕೂಡ, ಯೋಗ ಫಲವನ್ನು ತರುವಂಥ ರೀತಿಯಲ್ಲೂ ಕೂಡ ಇರುವಂಥ ಸಂದರ್ಭ. ಉದ್ಯೋಗದಲ್ಲಿ ಅನುಕೂಲವಾಗುತ್ತೆ, ವಿದ್ಯಾಭ್ಯಾಸ ಅನುಕೂಲವಾಗುತ್ತೆ, ಶತ್ರು ದಮನವಾಗುತ್ತೆ. ನಿಮಗೆ ಕೇಳಕ್ಕೆ ಬಯಸಿದಂಥವ್ರು ಸ್ವಲ್ಪ ನಾಮಾವಶೇಷ ಅಂತಕ್ಕಂಥ ರೀತಿಯಲ್ಲಿ ಕರೀತಕ್ಕಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಮಕ್ಕಳಿಂದ ಅದೃಷ್ಟ, ಉದ್ಯೋಗದ ಅದೃಷ್ಟ, ವಿದ್ಯಾಭ್ಯಾಸದ ಅದೃಷ್ಟ ಅಂತಕ್ಕಂಥ ಸ್ಥಿತಿ, ಪ್ರಯಾಣ ಅನುಕೂಲ ಅನ್ನೋ ರೀತಿಯಾದಂಥ ವಾತಾವರಣ, ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳು, ಎಕ್ಸಾಮು, ಇಂಟ್ರೋ ಅಟೆಂಡ್ ಮಾಡ್ತಿದ್ರೆ ಅಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು, ರೋಗ ಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶ ಎಲ್ಲವೂ ಕೂಡ ಪ್ರಾಪ್ತಿ ಇದೆ. ಆದರೆ ವ್ಯಾಜ್ಯಗಳು, ಕೋರ್ಟ್ ಕೇಸಿಗೆ ಸಂಬಂಧಪಟ್ಟಂತೆ ಮಾತ್ರ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳು. ಅದೇ ರೀತಿಯಲ್ಲಿ ಖರ್ಚುಗಳು ಕೂಡ ಜಾಸ್ತಿ ಬರುವಂಥ ಸಾಧ್ಯತೆಗಳು. ಖರ್ಚುಗಳು ಜಾಸ್ತಿ ಬಂದು ಸ್ವಲ್ಪ ಮುಗ್ಗಟ್ಟು, ಹಣಕಾಸಿನ ಕೊರತೆ ಅನ್ನೋ ರೀತಿಯಲ್ಲಿ ನಿಮಗೆ ಸ್ವಲ್ಪ ಭಾಸವಾಗಬಹುದು. ತುಲಾ ರಾಶಿನವ್ರಿಗೆ ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ವೀರಭದ್ರೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ವೃಶ್ಚಿಕ ರಾಶಿನವ್ರಿಗೆ ಪಂಚಮ ಶನಿ ಅಂತಕ್ಕಂಥದ್ದು ಅಪವಾದ, ಅಪನಿಂದನೆ, ನೋವು, ನಿರಾಸೆ, ದುಃಖ, ಕಷ್ಟ, ಹಿಂಸೆ, ಅಪಪ್ರಚಾರಗಳು ಬರತಕ್ಕಂಥ ಸಂದರ್ಭ, ಭವಿಷ್ಯದ ಚಿಂತೆಗಳು, ಭವಿಷ್ಯ ಏನಾಗ್ಬಿಡ್ತು ಅನ್ನೋ ರೀತಿಯಾದಂಥ ಆತಂಕ, ಎಲ್ಲೋ ಸಣ್ಣದಾಗಿ ನರ ಹುಡುಕ್ತಕ್ಕಂಥದ್ದು, ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ, ತಲೆಗೆ ಪೆಟ್ಟು ಮಾಡಿಕೊಳ್ತಕ್ಕಂಥ ವಾತಾವರಣ, ಇವೇನಾದರೂ ಬರುವಂಥ ಸಾಧ್ಯತೆಗಳಿಗೂ ಕೂಡ ಕಂಡುಬರುತ್ತೆ. ಆದರೂ ಕೂಡ ನಿಮಗೆ ಇಷ್ಟೆಲ್ಲ ಆದರೂ ಕೂಡ ಅದರಿಂದ ಲಾಭವೂ ಆಗುವಂಥದ್ದು, ಅದೃಷ್ಟವೂ ಒಲಿದು ಬರತಕ್ಕಂಥದ್ದು, ಬೇರೆಯವರಿಂದ ತೊಂದರೆ ತಾಪತ್ರೆಗಳಿರ್ತದೆ. ಬಟ್ ವ್ಯವಹಾರ ಅಂತಕ್ಕಂಥ ರೀತಿ ನೋಡಿದಾಗ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಮಕ್ಕಳ ಭವಿಷ್ಯದ ಚಿಂತೆಗಳು ಹೆಚ್ಚಾಗಿ ಬರುವಂಥದ್ದು, ಅಥವಾ ಮಕ್ಕಳಿಂದ ಏನೋ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕ. ಸಮಸ್ಯೆ ಆಗೋಲ್ಲ, ಬಟ್ ಆತಂಕ ಮಾತ್ರ ನಿಮಗೆ ಇರ್ತದೆ. ಭಾಗ್ಯಸ್ಥಾನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂಥ, ಪೂರ್ವಪುಣ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಅಂತಕ್ಕಂಥ ಶನಿ ಮೇಲೆ ದೃಷ್ಟಿ ಬಿದ್ದಿರ್ತಕ್ಕಂಥದ್ದಾಗಿರೋದ್ರಿಂದ ಅದೃಷ್ಟವನ್ನೇ ತರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ವಿದ್ಯಾಭ್ಯಾಸ ಅದೃಷ್ಟ, ಪ್ರಯಾಣ ಯೋಗಫಲ, ಸ್ಪರ್ಧಾತ್ಮಕ ಪರೀಕ್ಷೆ ಅನುಕೂಲ, ಪೂರ್ವಾರ್ಜಿತವಾದಂಥ ಪುಣ್ಯಫಲ ಪ್ರಾಪ್ತಿಯಾಗಬೇಕು, ಹಿರಿಯರಿಂದ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳೂ ಕೂಡ ವೃಶ್ಚಿಕ ರಾಶಿನವ್ರು ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಕೂಡ ಹನುಮಂತನ ದೇವಸ್ಥಾನದಲ್ಲಿ ಸೇವಂತಿಗೆ ಪುಷ್ಪವನ್ನು ಅರ್ಪಿಸ್ತಕ್ಕಂಥದ್ದು, ಅಥವಾ ಸೇವಂತಿಗೆ ಪುಷ್ಪದಿಂದ ಅರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿ ಅಂತಕ್ಕಂಥದ್ದು ಮಂದತ್ವವನ್ನು ಕೊಡ್ತಾನೆ, ಮರವು ಕೊಡ್ತಾನೆ, ಬಾಧಕ ಪ್ರಭಾವಗಳಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಮಾಟ ಮಂತ್ರ ತಂತ್ರ ಆಗಿದೆ ಅನ್ನೋ ರೀತಿಯಾದಂಥ ಒಂದು ಭೀತಿ ಭಾವ, ಪುಕುಲತನ, ಭಯ, ಓವರ್ ಥಿಂಕಿಂಗ್, ತುಂಬ ಓವರ್ ಥಿಂಕಿಂಗ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳೆಲ್ಲ ಕೂಡ ಕಂಡುಬರುವಂಥದ್ದು. ಕುಟುಂಬದಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಏನೋ ಆಗ್ಬಿಟ್ಟಿದೆ ಅನ್ನೋ ರೀತಿಯಾದಂಥ ಒಂದು ಭಾವ ಅಥವಾ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತದೆ. ಆದರೆ ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಸರಳವಾಗಿ, ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ ಅಂದ್ರೂ ಕೂಡ ಸರಳವಾಗಿ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ. ಕೆಲಸ ಕಾರ್ಯಗಳನ್ನು ಪರ್ಫೆಕ್ಟಾಗಿ ಮಾಡ್ತೀರಿ. ಒಂದು ತಕ್ಕನಾದಂಥ ರೀತಿಯಲ್ಲಿ ಒಂದು ಗೌರವವನ್ನು ಉಳಿಸ್ಕೊಳ್ತಕ್ಕಂಥದ್ದು, ಅಂದರೆ ನಿಮ್ಮ ಕೆಲಸ ಕಾರ್ಯಗಳೇ ನಿಮ್ಮ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಇರುತ್ತೆ. ಇರೋದಲ್ಲಿ ಒಂದು ಸಣ್ಣದಾಗಿ ನಿರೀಕ್ಷಿತ ಪ್ರಮಾಣಗಳಿಲ್ಲ ಅಂದ್ರೂ ₹100 ಬಯಸಿದರೆ 20 ರೂಪಾಯಿ ಆದ್ರೂ ಕೂಡ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡಬಹುದು. ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಾನಸಿಕವಾದಂಥ ಒತ್ತಡ, ಚಿಂತೆ, ಒಂದು ರೀತಿಯಾದಂಥ ಒಂದು ಮಂದತ್ವ ಎಲ್ಲವೂ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಮರವಿನ ಪ್ರವೃತ್ತಿಗಳು ಜಾಸ್ತಿ ಇರುತ್ತೆ. ಬಟ್ ಚಿಂತೆ ಬೇಡ, ಒಂದು ಕೆಲಸ ಮಾಡಿ, ಸಾಧ್ಯವಾದಷ್ಟು ಕೂಡ
ನಿಮ್ಮ ತಾಯಿಯ ಆಶೀರ್ವಾದ ಪಡೆದುಕೊಳ್ತಕ್ಕಂತಹ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ತಾಯಿ ಸದ್ಯದ ಮಟ್ಟಿಗೆ ನಿಮಗೆ ಜೀವಂತವಾಗಿ ಇಲ್ಲ ಅಂದ ಪಕ್ಷದಲ್ಲಿ ಯಾರಾದರೂ ಕೂಡ 60 ವರ್ಷ ದಾಟಿರ್ತಕ್ಕಂಥ ಮುತ್ತೈದೆ ಅಥವಾ ಯಾರಾದರೂ ಹೆಣ್ಣುಮಗಳಾಗಿರಬಹುದು, ಅವರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದ ಪಡೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಮಕರ ರಾಶಿಯವರಿಗೆ ಸ್ವಲ್ಪ ಗುರುವಿನ ದೃಷ್ಟಿ ಶನಿಯ ಪ್ರಭಾವಕ್ಕೆ ಶನಿಯ ಮೇಲೆ ಬಿದ್ದಿರತಕ್ಕಂಥದ್ದು. ಹಾಗಾಗಿ ವಿದೇಶಯಾನವನ್ನು ಮಾಡುವಂಥವರಿಗೆ ಅನುಕೂಲವಾಗತಕ್ಕಂಥ ಸ್ಥಿತಿ ಇರ್ತದೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕಡಿದು ಬೀಳ್ತಕ್ಕಂಥದ್ದು ಅಥವಾ ಪಾಲುದಾರಿಕೆ ವ್ಯವಹಾರ ಏನಿರ್ತದಲ್ಲ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಸಂಗಾತಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಅಥವಾ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತೀರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಸ್ವಲ್ಪ ಈ ನರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಕಾಲು ಸೆಳೆತಗಳು ಬರತಕ್ಕಂಥದ್ದು, ಕಾಲು ಜುಮ್ ಅಂತಕ್ಕಂಥದ್ದು, ಸ್ವಲ್ಪ ರಕ್ತ ಸಂಚಾರ ಸರಿಯಾಗಿ ಆಗೋಲ್ಲ ಅನ್ನೋ ರೀತಿಯಾದಂಥ ವ್ಯತ್ಯಾಸಗಳಿರ್ತಕ್ಕಂಥವರಿಗೆ ಸ್ವಲ್ಪ ಏನೋ ಸಣ್ಣದಾಗಿ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಸಾಲದ ಚಿಂತೆಗಳು ಹೆಚ್ಚಾಗಿ ಬರುವಂಥದ್ದು, ಶತ್ರುಗಳ ಉಪಟಳಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಯನ್ನೆಲ್ಲವೂ ಕೂಡ ಮಕರ ರಾಶಿನವರು ನೋಡ್ತೀರಿ. ಅದೇ ರೀತಿಯಲ್ಲಿ ಅದೃಷ್ಟವೂ ಬರಬೇಕು. ಯಾಕೆಂದರೆ ಭಾಗ್ಯಾಧಿಪತಿ ಅಲ್ವಾ, ಬೇರೆ ರೀತಿಯಾದಂಥ ಅದೃಷ್ಟ ನಿಮಗೆ ಬರಲೇಬೇಕು. ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಖಂಡಿತ ಅನುಕೂಲವಾಗಲೇಬೇಕು. ಹೊಸ ಪ್ರಯತ್ನದಲ್ಲಿ ಸ್ವಲ್ಪ ಸಕ್ಸಸ್ಸನ್ನು ಕಾಣತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಸಾಲವೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಸ್ವಲ್ಪ ದೊರಕುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಪ್ರಯಾಣ ಅನುಕೂಲವಾಗತಕ್ಕಂಥ ಸ್ಥಿತಿಯನ್ನು ಮಕರ ರಾಶಿಯವರು ನೋಡ್ತೀರಿ. ಹಾಗಾಗಿ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಶಿವನ ಆಲಯವಿದ್ದರೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪೂರ್ವ ಪುಣ್ಯದ ಫಲಾಫಲಗಳು ಸಿಗಬೇಕು. ಹಿಂದೆ ಯಾರಿಗೋ ಅನುಕೂಲವನ್ನು, ಯೋಗ ಫಲವನ್ನು, ಅದೃಷ್ಟವನ್ನು ತಂದಿದ್ದೀರಿ ಅಥವಾ ಅನುಕೂಲವನ್ನು ಮಾಡಿದ್ದೀರಿ, ಸಹಾಯವನ್ನು ಮಾಡಿದ್ದೀರಿ ಅಂದರೆ ಅದರ ಪುಣ್ಯ ಫಲಗಳು ಅಂತಕ್ಕಂಥದ್ದು ಇವತ್ತಿನ ದಿವಸ ದೊರಕುವಂಥ ಸಂದರ್ಭಗಳಿರ್ತದೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸ್ಥಿತಿ, ಮಕ್ಕಳ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಏನೋ ಒಂದು ಬದಲಾವಣೆ, ಅನುಕೂಲವನ್ನು ನೋಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುತ್ತದೆ. ಹಣಕಾಸಿನ ಸ್ಥಿತಿನಲ್ಲಿ ಸಣ್ಣದಾದಂಥ ಸುಧಾರಣೆಯನ್ನು ಕಾಣಬೇಕು. ಅದರಲ್ಲೂ ಕೂಡ ಕಮಿಷನ್ ಬೇಸಿಕ್ ವ್ಯವಹಾರಗಳನ್ನು ಮಾಡುವಂಥವರಿಗೆ ಅದ್ಭುತವಾದಂಥ ರೀತಿಯಲ್ಲಿ ವರದಾನವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥದ್ದು, ಉದ್ಯೋಗ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಕೂಲಿ ಕೆಲಸ, ಕಂಪನಿಗಳಿಗೆ ಕೆಲಸ ಮಾಡುವಂಥವ್ರಿಗೂ ಕೂಡ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಕುಂಭರಾಶಿನವ್ರಿಗೆ ಒಂದು ರೀತಿಯಲ್ಲಿ ಎಲ್ಲವೂ ವರದಾನವಾಗಿ ಪರಿವರ್ತನೆಯಾಗತ್ತೆ. ಆದರೆ ಅಷ್ಟಮಾಧಿಪತಿಯು ಅವನೇ ಆಗಿದ್ದಾನಲ್ಲ, ಹಾಗಾಗಿ ಒತ್ತಡಗಳು ಕೂಡ ಇರುತ್ತೆ. ಕೆಲವೊಂದು ಗಾಳಿ ಸುದ್ದಿಗಳು ಮತ್ತು ಅಪವಾದಗಳೂ ಕೂಡ ಬೆನ್ನಿಗೆ ಬಂದು ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಮೀನರಾಶಿನವ್ರಿಗೆ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಮುಗ್ಗಟ್ಟುಗಳು ಎದುರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ವಿದ್ಯಾಭ್ಯಾಸ ಚೆನ್ನಾಗಿರುವಂಥ ಸಂದರ್ಭಗಳು ಕಂಡುಬರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಬಾಧಕಾಧಿಪತಿ ಪ್ರಭಾವ, ಹಾಗಾಗಿ ಏನೋ ಭ್ರಮೆಗಳು ಉತ್ಪತ್ತಿಯಾಗುವಂಥದ್ದು, ತುಂಬ ಓವರ್ ಥಿಂಕಿಂಗ್ ಜಾಸ್ತಿ ಬರ್ತಕ್ಕಂಥದ್ದು, ಏನೋ ಮಾಟ ಮಂತ್ರ ಅನ್ನೋ ರೀತಿಯಾದಂಥ ಒಂದು ಪ್ರಭಾವ,